ಅಜಿತ್ ಸರ್ ಸ್ಟಾರ್ಟಿಂಗ್ ನಿಮ್ಮನ್ನೊಂದು ಪ್ರಶ್ನೆ ಮಾಡಿದ್ರು. ಈಗ ಮುಂದಿನ ಲೋಕಸಭಾ ಚುನಾವಣೆ ಬರ್ತಿದೆ, ಯಾವ ಆಧಾರದ ಮೇಲೆ ಹೋಗ್ತಾ ಇದ್ದೀರಾ ಮುಂದಿನ ಚುನಾವಣೆಗೆ ಅಂತ. ಆಗ ನೀವು ಒಂದು ಹೇಳಿದ್ರ, ನಾನು ಜನಗಳ ಮಧ್ಯನೇ ಇದ್ದೀನಿ, ಆ ಆಧಾರದ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ, ಜನ ಮಧ್ಯ ಇರೋದಕ್ಕೋಸ್ಕರ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರ. ಸರ್ 2023-22 ಫ್ಲಡ್ ಬಂತು ಸರ್ ಕರ್ನಾಟಕದಲ್ಲಿ. ಸುಮಾರು ಭಾಗಗಳಲ್ಲಿ ಫ್ಲಡ್ ಆಯಿತು. ಅದರಲ್ಲಿ ನಿಮ್ಮದೇ MP ಕ್ಷೇತ್ರಗಳಲ್ಲೂ ಸುಮಾರು ಕಡೆ ಹಾನಿ ಆಗಿತ್ತು. ಆಗ ನೀವೆಲ್ಲೋ ಒಂದು ಕಡೆ ದೋಸೆ ಟೇಸ್ಟ್ ಮಾಡೋಕ್ಕೋ ತಿನ್ನೋಕ್ಕೋ ಹೋಗಿದ್ರೆ ಸರ್. ಅವಾಗ ಹೋಗಿದಾಗ ಇದೇ ರಾಮನಗರದಲ್ಲೂ ಒಂದು ಕಡೆ ಫ್ಲಡ್ ಆಯಿತು ಸರ್. ಅಲ್ಲೂ ಒಬ್ಬರು ಕರ್ನಾಟಕದಲ್ಲಿ ಯಾರೋ ಏಕೈಕ ಒಬ್ಬರು MP ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಸರ್. ನೀವೇ ನೋಡಿದ್ರ ಜನಗಳು ಯಾವ ನೈತಿಕತೆ ಮೇಲೆ ಈ ಮಾತು ಹೇಳಿದ್ರೋ ಗೊತ್ತಿಲ್ಲ, ನಾನು ಜನಗಳ ಮಧ್ಯೆನೇ ಇದ್ದೀನಿ ಅಂದ್ಬಿಟ್ಟು. ಅವತ್ತು ಫ್ಲಡ್ ಬಂದಾಗ ಒಂದು ಕ್ಷಣನೂ ನೀವು ಅಲ್ಲಿ ಇರಲಿಲ್ಲ. ನೀವೇ ಸರ್ ನಿಮ್ಮದೇ ಆದಂಥ ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಾ. ಅದೇ ರಾಮನಗರದಲ್ಲಾದಾಗ ಏನು ಏಕೈಕ ಸಂಸದರು ಗೆದ್ದಿದ್ರು ಅವರು ಹೋಗಿದ್ದಾರೆ ಸಂದರ್ಭದಲ್ಲಿ DK ಸುರೇಶ್ ಇದನ್ನ ಅವ್ರಿಗೆ ಮೈಕ್ ಕೊಟ್ಟಿರಿ. ಎಸ್ ತೇಜಸ್ವಿ ಸರ್, ನನ್ನ ಕ್ಷೇತ್ರದ ಜನ ಇದನ್ನು ನಿರ್ಧಾರ ಮಾಡ್ತಾರೆ ಸರ್. ನಾನು ಜನರ ಮಧ್ಯದಲ್ಲಿ ಇದ್ನೋ ಒಂದು ನಿಮಿಷ ನಾನು DK ಸುರೇಶ್ ಅವ್ರು ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ. ಐ ಆಮ್ ಗಿವಿಂಗ್ ಆನ್ಸರ್ ಟು ಮೈ ಕ್ವೆಶ್ಚನ್ ಸರ್. ನಾನು ಟು ಯುವರ್ ಕ್ವೆಶ್ಚನ್ ನಾನೇನು ಮಾಡಿದ್ದೀನಿ ಅಂತ. ಕೋವಿಡ್ ಬಂದಾಗ ನಾನು ಜನರ ಮಧ್ಯದಲ್ಲಿ ಇದನ್ನ ಜನ ಉತ್ತರ ಕೊಡ್ತಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇನ್ಯಾವುದೋ ಸಮಸ್ಯೆ ಆದಾಗ, ಬರ ಬಂದಾಗ, ಇವತ್ತು ನೀರಿನ ಸಮಸ್ಯೆ ಇಲ್ಲ, BWSSB ಕಮಿಷನರ್ ಹತ್ರ ಹೋಗಿ ಅದಕ್ಕೆ ಟ್ಯಾಂಕರ್ಗಳಿಗೆ ಒಂದಿಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತಂದು, ಕೊಳವೆ ಬಾವಿಗಳನ್ನು ಎಲ್ಲಿ ಕೊರಿಬೇಕು ಅಂತಂದು, ಫ್ರೀ ಟ್ಯಾಂಕರ್ಗಳಲ್ಲಿ ನೀರುಗಳನ್ನು ಕೊಡಿಸುವಂಥ ಪ್ರಯತ್ನ ಇದನ್ನ ಮಾಡಿದ್ದೀವ ಇಲ್ವಾ ನಮ್ಮ ಜನ ನೋಡ್ತಾರೆ. ನನಗೊಂದು ಪಾಲಿಸಿ ಇದೆ ಬ್ರದರ್. ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಚಿಕ್ಕದು ಯಾವುದೋ ಒಂದು ಸಲೂನ್ ಓಪನ್ ಆಯಿತು ಅಂತಂದರೆ ನಮ್ಮ ಕ್ಷೇತ್ರ ಜನ ನನಗೆ ಕರೀತಾರೆ. ನಾನು ಹೇರ್ ಕಟ್ ಮಾಡಿಸೋವಂಥದ್ದು ಕೂಡ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಕ್ಷೇತ್ರ ಜನ ಯಾವ್ದಾರೋ ಓಪನ್ ಮಾಡಿದರೆ, ಯಾವ್ದಾರೋ ಒಂದು ಸಲೂನ್ ಇತ್ತು ಅಂತ ನಾನು ಅಲ್ಲೇ ಹೇರ್ ಕಟ್ ಮಾಡಿಸೋವಂಥದ್ದು. ಯಾವುದೋ ಒಂದು ದೋಸೆ ಅಂಗಡಿನೋ, ಇನ್ಯಾವುದೋ ಒಂದು ಹೋಟ್ಲೋ, ಯಾವುದೋ ಒಂದು ಸಣ್ಣ ಬಜ್ಜಿ ಅಂಗಡಿನೋ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಕ್ಷೇತ್ರ ಜನ ಓಪನ್ ಮಾಡಿದ್ರು ಅಂತಂದರೆ ನಾನು ಆ ಕ್ಷೇತ್ರ ನನ್ನ ಡ್ಯೂಟಿ ಅದು. ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ನಾನು ಊಟ ಮಾಡ್ತೀನಿ, ಇದು ಭಾಳ ಚೆನ್ನಾಗಿದೆ ಅಂತ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. 4 ಜನ ಬಂದು ಅದರಿಂದ ತಿನ್ನಲಿ, ಅವನಿಗೂ ಕೂಡ ಒಂದು ವ್ಯಾಪಾರ ಆಗಲಿ ಅಂತ ನಾನು ಎಲ್ಲ ಕಡೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.